A for oh my Adinath. A for oh my Adinath. Be with me in every part. Be with me in every part. Never forget naughty son. Never forget naughty son. You are Father Super One. You are Father Super One. A for oh my Adinath. A for oh my Adinath. Be with me in every part. Be with me in every part. Never forget naughty son. Never forget naughty son. You are Father Super One. You are Father Super ಏನು One. ಇಲ್ಲೇ ಆದಿನಾಥ ಭಗವಂತರೇ ಆದಿನಾಥ ಭಗವಂತರೇ. ಅರ್ಥ ಹೇಳ್ತಿದ್ದೀನಿ, ಅದನ್ನು ಹೇಳಬೇಡಿ ವಾಪಸ್ಸು. ಭಗವಂತ ನೀವು ಸೂಪರ್ ಫಾದರ್ ಇದ್ದೀರಾ. ನಾನು ಓಡಾಳಿದ್ದೀನಿ, ತುಂಟ ಇದ್ದೀನಿ, ನನಗೇನೂ ಗೊತ್ತಿಲ್ಲ, ನಾನು ಮೂರ್ಖ ಇದ್ದೀನಿ. ನನ್ನನ್ನು ಮರಿಬೇಡ್ರಿ. ನನ್ನ ಪ್ರತಿಯೊಂದು ಹೆಜ್ಜೆನೂ ನೀವು ನನ್ನ ಜೊತೆಯಲ್ಲಿ ಇರಿ, ನನಗೆ ಮಾರ್ಗದರ್ಶನ ಮಾಡಿರಿ ಅಂತ ಹೇಳ್ತಾರೆ. ಹೇಳಿ ಇನ್ನೊಂದ್ಸಲ, ಹೇಳಿ ಎಲ್ಲ. A for oh my Adinath. Be with me in every part. Never forget naughty son. You are Father Super One. ಈಗ ಎರಡನೇವ್ರು ಯಾರು? ಅಜಿತನಾಥ್. ಜಗಳು ಅಜಿತನಾಥ್ ಭಗವಾನ್ ಕಿ ಹೇಳಿ. ಶ್ರೀ ಅಜಿತನಾಥ್ ಈಸ್ ಯುವರ್ ನೇಮ್. Shri Ajitanath is your name. ವಾಟ್ ಟು ಸೇ ಫಾರ್ ಯುವರ್ ಫೇಮ್? What to say for your fame? ಯು ಆರ್ ವಿನ್ನರ್ ದ ಬೆಸ್ಟ್ ಆಫ್ ಆಲ್. You are winner, the best of all. ಐ ಆಮ್ ಮಿಸ್ಸಿಂಗ್ ಎವ್ರಿ ಬಾಲ್. I am missing every ball. ಶ್ರೀ ಅಜಿತನಾಥ್ ಈಸ್ ಯುವರ್ ನೇಮ್. Shri Ajitanath is your name. ವಾಟ್ ಟು ಸೇ ಫಾರ್ ಯುವರ್ ಫೇಮ್? What to say for your fame? ಯು ಆರ್ ವಿನ್ನರ್ ದ ಬೆಸ್ಟ್ ಆಫ್ ಆಲ್. You are winner, the best of all. ಐ ಆಮ್ ಮಿಸ್ಸಿಂಗ್ ಎವ್ರಿ ಬಾಲ್. I am missing every ball. ನಿಮ್ಮ ಹೆಸರೇನಿದೆ? ಅಜಿತನಾಥ್ ಇದೆ. ಅಜಿತ ಮೀನ್ಸ್ ಯಾರು ಜಿತ ಅಂದರೆ ಗೆಲ್ಲೋದು. ಅಜಿತ ಅಂದರೆ ಗೆಲ್ಲಕ್ಕಾಗಲ್ಲ. ಅಜಿತನಾಥ್ ಭಗವಂತನ ಗೆಲ್ಲಕ್ಕೆ ಯಾರಿಂದನೂ ಆಗಲ್ಲ. ವಾಟ್ ಟು ಸಿ ಫಾರ್ ಯುವರ್ ಫೇಮ್? ನಿಮ್ಮ ಪ್ರಸಿದ್ಧಿಗೆ, ನಿಮ್ಮ ಇದಕ್ಕೆ ಏನು ಹೇಳೋದು? ನೀವು ಎಲ್ಲ ಲೋಕದಲ್ಲೆಲ್ಲ ಪ್ರಸಿದ್ಧಿ ಇದ್ದೀರಿ. ಮೂರು ಲೋಕದಲ್ಲಿ ನೀವು ಪ್ರಸಿದ್ಧಿ ಇದ್ದೀರಿ. ಮೂರು ಲೋಕದ ಜನ ನಿಮಗೆ ನಮಸ್ಕಾರವನ್ನು ಮಾಡ್ತಾರೆ. ಯು ಆರ್ ವಿನ್ನರ್ ದ ಬೆಸ್ಟ್ ಆಫ್ ಆಲ್. ಜೀವನದಲ್ಲಿ ಏನೇನು ಕಷ್ಟ ಬಂತು, ಎಷ್ಟು ಕರ್ಮ ಇತ್ತು, ಎಲ್ಲದನ್ನು ಏನು ಮಾಡಿರಿ ನೀವು? ಗೆದ್ದು ಬಿಟ್ರಿ. ಐ ಆಮ್ ಮಿಸ್ಸಿಂಗ್ ಎವ್ರಿ ಬಾಲ್. ನನಗೆಲ್ಲ ಎಲ್ಲತ್ರಲ್ಲೂ ನಾನು ಸೋಲ್ತಾ ಇದ್ದೀನಿ. ಅದರಿಂದ ನನ್ನನ್ನು ರಕ್ಷಣೆ ಮಾಡಿರಿ ಅಂತ ಹೇಳ್ತಾರೆ. ಹೇಳಿ ಶ್ರೀ ಅಜಿತನಾಥ್. Shri Ajitanath is your name. What to say for your fame? You are winner, the best of all. I am missing every ball. ಜಗಳು ಅಜಿತನಾಥ್ ಭಗವಾನ್ ಕಿ. Jai. ಮೂರನೇವರು ಯಾರು? Shambhavanatha. ಶಂಭವನಾಥ ಭಗವಾನ್. ಜಗಳು ಶಂಭವನಾಥ್ ಭಗವಾನ್ ಕಿ. Jai. ಶ್ರೀ ಶಂಭವನಾಥ್ ದಾದಾ. Shri Shambhavanatha Dada. ಶೋ ಮೀ ಟ್ರೂ ವೇ ಓ ದಾದಾ. Show me true way, oh Dada. ಹೌ ಟು ವಾಕ್ ಇನ್ ಬ್ಲ್ಯಾಕಿಶ್ ನೈಟ್. How to walk in blackish night. ಗಿವ್ ಮೀ ಯುವರ್ ಸೂಪರ್ ಲೈಟ್. Give me your super light. ಶ್ರೀ ಶಂಭವನಾಥ್ ದಾದಾ. Shri Shambhavanatha Dada. ಶೋ ಮೀ ಟ್ರೂ ವೇ ಓ ದಾದಾ. Show me true way, oh Dada. ಹೌ ಟು ವಾಕ್ ಇನ್ ಬ್ಲ್ಯಾಕಿಶ್ ನೈಟ್. How to walk in blackish night. ಗಿವ್ ಮೀ ಯುವರ್ ಸೂಪರ್ ಲೈಟ್. Give me your super light. ಹೇಳಿ. Shri Shambhavanatha Dada. Show me true way, oh Dada. How to walk in blackish night. Give me your super light. ಹೇ ಸಂಭವನಾಥ್ ದಾದಾ,
ದಾದಾ ಅಂತ ಯಾರಿಗೆ ಕರೀತಾರೆ? ಯಾರು ತುಂಬ ದೊಡ್ಡವರಿದ್ದಾರೆ, ಯಾರು ತುಂಬ ಜೋಪಾನ ನಮ್ಮನ್ನು ರಕ್ಷಣೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಅವರಿಗೆ ದಾದಾ ಅಂತ ಕರೀತಾರೆ. ಚಂಬಲ್ನಾಥನ್ ದಾದಾ ಅಂತ ಕರೆದಿದ್ದಾರೆ. ಅವ್ರನ್ನ ಏನಂತ ಕೇಳ್ತಾರೆ? ಶೋ ಮೇ ಟ್ರೂ ವೇ ಓ ದಾದಾ. ಓ ದಾದಾ, ನನಗೇನು ಬೇಕಾ? ನಿಜವಾದ ಮಾರ್ಗ ಬೇಕು, ನಿಜವಾದ ದಾರಿ ಬೇಕು. ಯಾಕೆ ಬೇಕು ನಂಗೆ ನಿಜವಾದ ದಾರಿ? ವಾಕ್ ಇನ್ ಬ್ಲ್ಯಾಕಿಶ್ ನೈಟ್, ಕತ್ತಲೆಯ ದಾರಿಯಲ್ಲಿ ನಡೆಯೋದಕ್ಕೆ ಬೇಕು. ಅದು ಹೇಗೆ? ಏನು ಬೇಕು ನನಗೆ ಕತ್ತಲೆಯಲ್ಲಿ ನಡೆಯೋಕ್ಕೆ? ಸೂಪರ್ ಲೈಟ್, ಯುವರ್ ಸೂಪರ್ ಲೈಟ್, ನಿಮ್ಮ ದಿವ್ಯ ಬೆಳಕು ಬೇಕು. ಎಂಥದ್ದು ಬೇಕು? ನಿಮ್ಮ ದಿವ್ಯ ಬೆಳಕು ನಮಗೆ ಬೇಕು. ಯಾಕೆಂದರೆ ನಾವೆಲ್ಲ ಅಜ್ಞಾನಿಗಳೇ. ಅಜ್ಞಾನ ಅನ್ನೋದೇ ದೊಡ್ಡ ಕತ್ತಲೆ. ಈಗ ಯಾವುದೇ ಒಂದು ಗುಹೆ ಒಳಗೆ ಹೋಗ್ಬಿಟ್ಟಿದ್ದೀರಾ, ಪಿಕ್ನಿಕ್ಕಿಗೆಲ್ಲ ಹೋಗ್ತೀರಾ, ಎಲ್ಲೋ ಒಂದು ಕತ್ಲೆ ಜಾಗದಲ್ಲಿ ಹೋಗ್ಬಿಟ್ಟಿದ್ದೀರಾ. ಆದರೆ ಯಾರಿಗೆ ಜ್ಞಾನ ಅನ್ನೋದಿದೆ, ಯಾರಿಗೆ ಬುದ್ಧಿ ಚಲೋ ಇದೆ, ಅವ್ರೇನು ಮಾಡ್ತಾರೆ? ಅಲ್ಲೂ ಕೂಡ ದಾರಿ ಹುಡುಕೊಂಡು ಪಾರಾಗ್ತಾರೆ. ಯಾರಿಗೆ ಅಂಜಿಕೆ ಇದೆ, ಅವರು ಹೆದರ್ಕೊಂಡು ಅಲ್ಲೇ ಪ್ರಾಣನೂ ಬೇಕಾದ್ರೆ ಬಿಟ್ಟು ಬಿಡ್ತಾರೆ ಅಂಜಿಕೆಗೆ, ಅಲ್ವಾ? ಎಷ್ಟೋ ಸಲ ಅಂಜಿಕೆಗೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ. ಅದಾಗುತ್ತೆ. ಅದಕ್ಕೇ ಕತ್ತಲೆ ಅನ್ನೋದು ಯಾವುದು? ಬುದ್ಧಿ ಅನ್ನೋದು ಬೆಳಕಿರ್ಬೇಕು. ಬುದ್ಧಿ ಇರಲಿಲ್ಲ, ಆಗೋದಿಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕಾ? ನಮಗೆ ನಿಮ್ಮ ದಿವ್ಯವಾದ ಬೆಳಕು, ಜ್ಞಾನದ ಬೆಳಕು ನಮಗೆ ಬೇಕು. ನಿಮ್ಮ ಜ್ಞಾನದ ಬೆಳಕನ್ನು ನಮಗೆ ಕೊಡಿರಿ. ಹೇಳಿ. ಶ್ರೀ ಶಂಭವನಾಥ್ ದಾದಾ, ಶೋ ಮೀ ಟ್ರೂ ವೇ ಓ ದಾದಾ, ಹೌ ಟು ವಾಕ್ ಇನ್ ಬ್ಲ್ಯಾಕಿಶ್ ನೈಟ್, ಗಿವ್ ಮೀ ಯುವರ್ ಸೂಪರ್ ಲೈಟ್. ಓ ಪ್ರಭು, ಮನ ವಚನ ಕಾಯದಿಂದ, ಕೃತ ಕಾರಿತ ಅನುಮೋದನದಿಂದ, ಸಂರಂಭ ಸಮಾರಂಭ ಆರಂಭದಿಂದ, ಕ್ರೋಧ ಮಾನ ಮಾಯಾ ಲೋಭದಿಂದ, ಪ್ರಮಾದ ಇತ್ಯಾದಿ ವಿಭಾವಗಳಿಂದ ನನ್ನಿಂದ ನಿಜವಾದ ದೇವಶಾಸ್ತ್ರ ಗುರುಗಳ ಅವಿನಯವಾಗಿದ್ದರೆ, ವ್ರತಗಳಲ್ಲಿ ಅತಿಕ್ರಮ ವ್ಯತಿಕ್ರಮ, ಅತಿಚಾರ ಅನಾಚಾರ ದೋಷಗಳಾಗಿದ್ದರೆ, ಏಕೇಂದ್ರಿಯದಿಂದ ಪಂಚೇಂದ್ರಿಯ ಸಂಜ್ಞಿ ಅಸಂಜ್ಞಿ ಜೀವಿಗಳ ಹಿಂಸೆ ಮಾಡುವ ಭಾವವಾಗಿದ್ದರೆ, 18,000 ಶೀಲಗಳಲ್ಲಿ ದೋಷಗಳು ಆಗಿದ್ದರೆ, ಆ ಎಲ್ಲ ದೋಷಗಳಿಗೆ ಪಶ್ಚಾತ್ತಾಪ ಪಡುತ್ತೇನೆ, ಕ್ಷಮೆ ಬೇಡುತ್ತೇನೆ. ಆ ಎಲ್ಲ ದೋಷಗಳು ಮಿಥ್ಯೆಯಾಗಲಿ, ಎಲ್ಲ ವ್ರತಗಳ ಛೇದೋಪಸ್ಥಾಪನೆಯಾಗಲಿ. ಅರಿಹಂತರು, ಸಿದ್ಧರು, ಆಚಾರ್ಯರು, ಉಪಾಧ್ಯಾಯರು, ಸರ್ವ ಸಾಧುಗಳ ಸಾಕ್ಷಿಯಾಗಿ ಸಮ್ಯಕ್ತ ಪೂರ್ವಕವಾಗಿ ಸುವ್ರತವು ದೃಢವ್ರತವು ಸಮಾರೋಪವಾಗಲಿ. ನಮೋಸ್ತು ನಮೋಸ್ತು ನಮೋಸ್ತು. ಜಪ ಮಾಡಿ. ಓಂ ಹ್ರೀಂ ರಮಸಿ ಆಹುಸ ನಮ, 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 ಓಂ ಹ್ರೀಂ ರಮಸಿ ಆಹುಸ ನಮ. ಸಮ್ಯಕ್ ದರ್ಶನಾಯ ನಮಃ.
सम्यक् ज्ञानाय नमः सम्यक् चारित्राय नमो नमः प्रभुदेव तुम्हारे पवित्र मुख से निसृत जो शीतल वाणी जग जन मन के मल को धोती अतः कहाती जिनवाणी जयवंतो माँ जग में तब तक जब तक सूरज चांद रहे शीश नवाते कर्म हरो माँ अब तक हम विषयान डरे अब हम ना विषयान। जय बोलो जिनवाणी माता की।